ನೋಡಿದ್ರ ನೀವ್ ಅಷ್ಟೆಲ್ಲ ಮಾಡಿದ್ರು ಶ್ರುತಿ ಅವ್ರಪ್ಪ ನಾವೆಲ್ಲ ಒಂದೇ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು ರೀ. ಅವ್ರು ತುಂಬಾ ಒಳ್ಳೆಯವ್ರಿ, ಆದ್ರೆ ನಿಮ್ಗೆ ಸ್ವಲ್ಪ ಮುಂಗೋಪ ಜಾಸ್ತಿ. ಅವ್ರು ಮಾತಾಡೋಕ್ಕೂ ಮುಂಚೆ ನೀವೇ ಕೈ ಮಾಡ್ಬಿಡ್ತೀರಾ. ತಪ್ಪನ ಬಗ್ಗೆ ಹೆಂಡತಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನೋಡ್ಕೊಂಡು ಸುಮ್ಮನೆ ಇದ್ಬಿಡ್ಬೇಕ ನೀನು? ಹಾಗಲ್ಲ ರೀ. ಹಂಗೋ ಅಲ್ಲ ಹಿಂಗೋ ಇಲ್ಲ, ಸುಮ್ಮನೆ ನನ್ ಜೀವನದಲ್ಲಿ ಲಕ್ಕಿ ಅಪ್ಪ ಆಮೇಲೆ ನೀನು. ನಿನ್ 3 ಜನರ ಬಗ್ಗೆ ಯಾರಾದ್ರೂ ತಪ್ಪಾಗಿ ಮಾತಾಡೋದಾಗ್ಲಿ ತಪ್ಪಾಗಿ ನಡ್ಕೊಳ್ಳೋದಾಗ್ಲಿ ಮಾಡಿದ್ರೆ ನಾನ್ ಸುಮ್ಮನೆ ಇರೋದಿಲ್ಲ, ನಿನಗೂ ಗೊತ್ತು ಅಲ್ವೇ? ನಿನ್ನ ಕಳ್ಳಿ ಅಂತಂದ ಅವಯ್ಯ, ನಿಜವಾದ ಕಳ್ಳ ಅವನೇ ಗೊತ್ತಾ? ಏನ್ರಿ ಹೇಳ್ತಿದ್ದೀರಾ ನೀವು? ಹೌದು ಕಣೆ, ನಮ್ಮಪ್ಪ 35 ವರ್ಷ ಕಷ್ಟಪಟ್ಟು ಇಂಜಿನ್ ಡ್ರೈವರ್ ಆಗಿ ಕೆಲಸ ಮಾಡೋರು. ಅವ್ರ ಜೊತೆಗೆ ಕೆಲ್ಸಕ್ಕೆ ಸೇರ್ಕೊಂಡ ಈ ವ್ಯಕ್ತಿ ಮೇಲಧಿಕಾರಿಗಳಿಗೆ ಲಂಚ ಕೊಟ್ಟು ಅವಯ್ಯನು ದೊಡ್ಡ ಪೋಸ್ಟ್ ಹೋದ ಗೊತ್ತಾ? ಇವಾಗ ದೊಡ್ಡ ಪೋಸ್ಟ್ ಹೋಗಿ ಕೂತ್ಕೊಂಡು ತಾನು ಚೆನ್ನಾಗಿ ಲಂಚ ತಿಂದು ಬೆಜ್ಜ ನಾಸ್ತಿ ಮಾಡವನೆ. ಸೂರ್ಯ ಅವ್ರೆ, ಶ್ರುತಿ ಏನ್ ಹೇಳಿದ್ರಿ? ನಮ್ಮಪ್ಪ ಲಂಚ ತಗೊಂಡಿದ್ರ? ಅದನ್ನ ನೀನ್ ನೋಡಿದ್ರ? ಅಯ್ಯೋ ಶ್ರುತಿ, ಇವ್ರು ಹೇಳಿದ ಹಾಗಲ್ಲ. ನೀವ್ ಸುಮ್ನಿರಿ ಮೀನಾ ಅವ್ರೆ, ನೀವ್ ಹೇಳ್ರಿ, ನಮ್ಮಪ್ಪ ಲಂಚ ತಗೊಂಡಿದ್ದನ್ನ ನೀನ್ ನೋಡಿದ್ರ? ಹೆಂಗಮ್ಮ ನೋಡಕ್ಕಾಗ್ತದೆ? ನೀವು ಅಪ್ಪನ ಆಫೀಸಲ್ಲಿ ನಾವೇನು ಆಫೀಸ್ ಬಾಯ್ ಆಗಿದ್ವಾ ಇಲ್ಲ CCTV ಕ್ಯಾಮ್ರಾ ಆಗಿದ್ವಾ? ಮತ್ ಯಾಕ್ರಿ ಹಾಗೆಲ್ಲ ಮಾತಾಡ್ತೀರಾ? ನಮ್ಮಪ್ಪ ಮೊದ್ಲೇ ತುಂಬಾ ನೊಂದಿದ್ದಾರೆ. ಮೊದಲನೇ ಸಲ ಮದ್ವೆ ಆದ್ಮೇಲೆ ಮನೆಗ್ ಬಂದಿದ್ದಾರೆ. ಪ್ಲೀಸ್ ಅವ್ರ ಮನ್ಸನ್ನ ನೋವು ಮಾಡ್ಬೇಡಿ ಪ್ಲೀಸ್. ಶ್ರುತಿ ಕಾಮ್ ಡೌನ್. ಅವನೇನೋ ತಮಾಷೆಗೆ ಮಾತಾಡ್ತಾ ಇದ್ದಾನೆ. ಸೂರ್ಯ ಸುಮ್ಮನೆ ಇರಕ್ಕಾಗಲ್ಲ ನಿನ್ಗೆ? ಆಯ್ತಾಯ್ತು, ಹೋಗಲ್ಲ. ಶ್ರುತಿ, ನೀನು ಹೋಗಿ ನಿನ್ ತಂದೆ ತಾಯಿನ ಊಟ ಕರ್ಕೊಂಬರ. ಅವರು ನಮ್ಮನೇಲಿರೋವರೆಗೂ ನಮ್ಮ ಅತಿಥಿಗಳು. ನಾವು ಅವ್ರನ್ನ ಚೆನ್ನಾಗೇ ನೋಡ್ಕೊ. ಅವ್ರ ಮನ್ಸಿಗೆ ಯಾವುದೇ ರೀತಿ ನೋವು ಆಗದಿರೋ ಹಾಗೆ ನಾವು ನಡ್ಕೋಬೇಕಮ್ಮ. ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ. ಯುದ್ಧ ಶುರುವಾಗಿದೆ. ರಾಮಂಗೆ ಯುದ್ಧಕ್ಕೆ ಕಂಕಣ ಕಟ್ಸೋದಕ್ಕೆ ಯಾರು ಪುರೋಹಿತರು ಸಿಕ್ಕಲ್ಲ. ಆಗ ಆ ಇಡೀ ಕ್ಷೇತ್ರದಲ್ಲಿದ್ದ ಒಬ್ಬ ಪುರೋಹಿತ ರಾವಣ ಹೋಗಿ ರಾವಣನ್ ಕರ್ಕೊಂಬನ್ನಿ ಅಂತ. ರಾವಣನ್ ಬಂದು ಕೇಳ್ತಾರೆ, ಕಂಕಣ ಕಟ್ಟಬೇಕು, ಪೂಜೆ ಮಾಡಿಸ್ಬೇಕು ಬನ್ನಿ ಅಂತ. ಮಿಕ್ಕದವರೆಲ್ಲ ವಿರೋಧಿಸ್ತಾರೆ. ಆದರೆ ಮಹಾಪುರೋಹಿತ ರಾವಣ ನಾನು ಯುದ್ಧಕ್ಕೆ ಹೋಗಿ ಕಂಕಣ ಕಟ್ಟಿಸ್ತೀನಿ ಅಂತಾನೆ. ಹಾಗೆಲ್ಲ ವಿರೋಧಿಸಿದಾಗ ಒಂದು ಮಾತು ಹೇಳ್ತಾನೆ ಅವ್ರಿಗೆ, ಸರಿಯಾಗಿ ಕೇಳಿಸ್ಕೊಳ್ಳಿ ಎಲ್ಲರೂ. ಪುರೋಹಿತ್ಗೆ ನನ್ನ ಧರ್ಮ, ನನ್ನ ಶತ್ರು ಮನೆಗೆ ಬಂದಾಗ್ಲು ಎಂಥವರೇ ಮನೆಗೆ ಬಂದಾಗ್ಲು ಅವ್ರು ನಾನು ಆಧರಿಸಬೇಕಾದ್ದು, ಅತಿಥಿಗಳನ್ನ ಚೆನ್ನಾಗಿ ನೋಡ್ಕೋಬೇಕಾದ್ದು ನನ್ನ ಧರ್ಮ ಅಂತಾನೆ. ಹೋಗ್ತಾನೆ, ಯುದ್ಧದಲ್ಲಿ ತಾನು ಸೋತರೂ ಪರವಾಗಿಲ್ಲ, ತನ್ನ ಕಕ್ಕಡ ಕಟ್ಟಿಸಿ ಅವನಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸಿ ಬರ್ತಾನೆ ಅಂತಾನೆ. ಅವನು ರಾವಣ ರಾಕ್ಷಸ ಅಲ್ಲ, ಮನುಷ್ಯ ಧರ್ಮ ಇರುವಂತ ಮಹಾಪುರೋಹಿತ. ಈ ಕತೆ ಅರ್ಥ ಎಲ್ಲರಿಗೂ ಆಯ್ತು ಅಂತ ಅನ್ಕೋತೀನಿ. ಹೋಗು ಕನ್ನ, ಕರ್ಕೊಂಬ. ಸರಿ ನೀನಾ ಊಟಕ್ಕೆ ರೆಡಿ ಮಾಡಿತಾ ಎಲ್ಲರಿಗೂ? ಈ ಕಥೆಯ ತಾತ್ಪರ್ಯ, ತಾವು ರಾವಣ ಅಂತನ, ನಾನು ರಾವಣ ಅಲ್ಲ. ನೀನು ರಾವಣನ ತರ ಆಗು, ಆದ್ರೆ ಒಳ್ಳೆಯ ವಿಷಯದಲ್ಲಿ. ರಾಮನ ವಿಚಾರದಲ್ಲಿ ರಾವಣನ ತರ ಇರೋದು ಒಳ್ಳೇದು ಕೆಡದು ಚರ್ಚೆ ಆಮೇಲೆ ಮಾಡ್ಬೋದು. ಆದ್ರೆ ಕಥೆಯ ತಾತ್ಪರ್ಯಗಳನ್ನ, ಒಳ ಅರ್ಥಗಳನ್ನ ಮಾತ್ರ ಗ್ರಹಿಸ್ಬೇಕು, ಮೇಲ್ಪದ್ರದಲ್ಲ. ಒಳ್ಳೇದಾಗ್ಲಿ. ಅರ್ಥ ಆಯ್ತಾ ಮಾವ ಹೇಳಿದ್ದು? ಅರ್ಥ ಆಯ್ತು. ನನ್ನನ್ನ ರಾವಣ ಅಂತಂದಿದ್ದು. ಅವ್ರಿಗೇನು ಗೊತ್ತು, ನಾನು ಶ್ರೀರಾಮಚಂದ್ರ. ನಾನು ಶ್ರೀರಾಮಚಂದ್ರ ಅಲ್ಲ, ರಾಕ್ಷಸನ್ ತರ ಆಡ್ತೀರಾ ಕೆಲವೊಂದ್ ಟೈಮ್. ನೀನೇನ್ ಕಮ್ಮಿನೇ ಎಲ್ಲ ಭತ್ತದ ಬಾಯಿಗೆ ಅಷ್ಟೇ. ಆಮೇಲೆ ಒಳ್ಳೆ ಶಬರಿಮಲೆ ಸ್ವಾಮಿ ಪಿಕ್ಚರ್ ಬರೋ ಈ ಮಹಿಷಿ ತರ ಆಡ್ತೀಯ ಅಂತ ಅನ್ಕೊಂಡು. ಇದು ಹೆಂಗ್ ಮಾಡ್ತಾ ಇದೀಯ? ಏನೋ ಬೇಗ ಅಡುಗೆ ಮಾಡ್ಬಿಟ್ಟು ಬಾ, ಮುಖಬೇಕಲ್ಲ ಎಲ್ರಿಗೂ. ಅಮ್ಮ, ನಾನು ರವಿ ಓಪನ್ ಮಾಡೋ ರೆಸ್ಟೋರೆಂಟ್ಗೆ ಮೀನಾ ಅವ್ರನ್ನೇ ಹೆಡ್ ಶೆಫ್ ಆಗಿ ಅಪಾಯಿಂಟ್ ಮಾಡೋಣ ಅಂತ ಡಿಸೈಡ್ ಮಾಡಿದೀವಿ. ಅಲ್ಲ, ಮನೇಲಿ ಮಾಡೋದ್ ಸಾಲದು ಅಂತ ಹೋಟ್ಲಿಗೂ ಬಂದು ದುಡಿಬೇಕಾ ನಮ್ ಎನ್ರು? ಸೂರ್ಯ, ಸೇವೆ ಅಲ್ವೋ ಸಹಾಯ. ಅದ್ಗೆ ಮಾಡೋ ಕೈ ರುಚಿ ಇಡೀ ಊರೇ ಕೊಂಡಾಡ್ಲಿ ಅಂತ. ಹಂಗಾದ್ರೆ ಸರಿ ಕಣಪ್ಪ, ಕೇಳಪ್ಪ ಒಂಥರ ಹೊಂದಾಕದೆ. ಡೆವಲಪ್ ಆದ್ಮೇಲೆ ಅವ್ರನ್ನ ನಾವ್ ಬೇಡ ಅಂತ ಹೇಳಲ್ಲ. ಅವರೇ ನಮ್ ಹೋಟೆಲ್ ಮ್ಯಾನೇಜರು. ಎಲ್ಲ ಮೇಲುಸ್ತುವಾರಿ ಅವರೇ ನೋಡ್ಕೊಂಡು ತಿಂಗಳಾದ್ರೆ ಸಾಕು, ಪ್ರಾಫಿಟ್ ಅಲ್ಲಿ ಶೇರ್ ತಗೊಳ್ಳಿ ಸಾಕು. ತಮಾಷೆ ಮಾಡ್ಬೇಡಿ ಶ್ರುತಿ ನೀವು. ಅಂದ್ರೆ ಅವಾಗ್ಲಿಂದ ಹೇಳಿದ್ರೆ ತಮಾಷೆ ಅನ್ಸಿಲ್ಲ ನಿನ್ಗೆ? ಇವಾಗ ತಮಾಷೆ ಅನ್ಬಿಡ್ತಾ? ಇದೆಲ್ಲ ಸೀರಿಯಸ್ ಅಪ್ಪ, ಮಾತುಕತೆ ನಡೆದೋಗ್ಲಿ. ಅಯ್ಯೋ ಅದ್ಗೆ ನಿಜಾನೇ. ಅಷ್ಟೇ ಅಲ್ಲ, ಅದ್ಗೆ ಮಾಡೋ ಎಲ್ಲಾ ಸ್ಪೆಷಲ್ ಐಟಮ್ಸು ನಮ್ ಹೋಟೆಲ್ ಮೆನು ಕಾರ್ಡ್ ಅಲ್ಲಿ ಇರುತ್ತೆ. ನನ್ ಮಕ್ಳು ತುಂಬಾ ಒಳ್ಳೆಯವರು. ಅಡಿಗೆ ಮಾಡಿದವ್ರಿಗೆ ಬೇಜಾರಾಗ್ಬಾರ್ದಲ್ಲ ಅಂತ ಅಡಿಗೆ ಹೇಗೆ ಇದ್ರು ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಯ್ಯೋ ಅಮ್ಮ, ನಾನ್ ಸುಳ್ಳು ಹೇಳ್ತಾ? ಸಾಕು ಬಿಡೋ, ಊಟ ಮಾಡ್ಬೇಕಾದ್ರೆ ಮಾತಾಡ್ಬಾರ್ದು. ತಿನ್ನು ಬಿಗ್ರೆ, ನೀವು ನಿಧಾನಕ್ಕೆ ಊಟ ಮಾಡಿ, ಏನ್ ಬೇಕೋ ಕೇಳಿ ಬಡಿಸ್ಕೊಳ್ಳಿ. ಮೀನಾ, ಒಂದ್ ಸ್ವಲ್ಪ ಪಲ್ಯ ಹಾಕಿ ಅವ್ರಿಗೆ. ಇಲ್ಲ, ಇಲ್ಲೇ ಇದೆ, ತಿಂತ ಇದ್ದೀನಿ. ಊಟ ಮಾಡಿ. ಚೆನ್ನಾಗಿಲ್ಲ ಅಂತಂದ್ರೆ ಪಲ್ಯ ಬಡ್ಸು, ಅದು ಬಡ್ಸು ಅಂತ ಹೇಳೋದು ಯಾಕಪ್ಪ? ಅದೇನೋ ನಮ್ಗೆ ಅರ್ಥ ಆಗ್ಲಿಲ್ಲ. ಇಲ್ಲಪ್ಪ, ಚೆನ್ನಾಗೇ ಇದೆ. ಅದಕ್ಕೆ ದೊಡ್ಡವ್ರು ಹೇಳಿರೋದು, ಶ್ರೀಮಂತರ ಮನೆ ನೋಟ ಚಂದ, ಬಡವ್ರ ಮನೆ ಊಟ ಚಂದ ಅಂತ.
ನಮ್ ಮನೆಗ್ ಬಂದಿರೋ 3 ಜನ ಸೊಸೆಂದ್ರಲ್ಲಿ 2 ಸೊಸೆಂದ್ರು ತುಂಬಾ ಶ್ರೀಮಂತರು. ನಮ್ ಶ್ರುತಿ ಬಗ್ಗೆ ಹೇಳೋದೇ ಬೇಡ ಬಿಡಿ. ಇನ್ನು ನಮ್ ರೋಹಿಣಿ, ಅಯ್ಯೋ ಅವ್ರ ಅಪ್ಪ ಮಲೇಷ್ಯಾದಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನು. ನಾವೇನೇ ಆಸ್ತಿ ಮಾಡಿದ್ರು ನಮ್ ಶ್ರುತಿಗೇನೆ. ಅಲ್ಲ ಇಷ್ಟ ದಿನ ಆದ್ರೂ ರೋಹಿಣಿ ಅವ್ರ ತಂದೆ ಯಾಕೆ ಬಂದಿಲ್ಲ? ಅಲ್ಲ ಜನ್ಮ ಕೊಡ್ತಂದೆ ಮಗ್ಳನ್ನ ಇಷ್ಟ ದಿನ ನೋಡ್ದೆ ಮಾತಾಡ್ದೆ ಇರೋಕ್ ಹೇಗ್ ಸಾಧ್ಯ? ಹೀಗೆ ಯಾರಿಗೂ ಮಾತಾಡಲ್ಲ ಅಂತ. ಅಯ್ಯೋ ಅವ್ರಪ್ಪ ಆಗಾಗ ರೋಹಿಣಿಗೆ ವಿಡಿಯೋ ಕಾಲ್ ಮಾಡ್ತಾ ಇರ್ತಾರೆ. ರೋಹಿಣಿ ಊಟ ಆದ್ಮೇಲೆ ನಿಮ್ಮ ಅಪ್ಪಂಗ್ ಫೋನ್ ಮಾಡ್ಕೊಡಮ್ಮ, ಬೀಗ್ರು ಅವ್ರು ನೋಡ್ಬೇಕಂತೆ ಅಂತ ಹೇಳು. ರೋಹಿಣಿ ಕೇಳಿಸ್ತು ತಾನೆ? ಅದು ಅವ್ರು ಎಲ್ಲಿದ್ದಾರೆ ಅಂತ ನಿಮ್ಗೆ ಗೊತ್ತು ತಾನೆ. ಅವ್ರಿಗೀಗ ಕಾಲ್ ಮಾಡೋದು ಕಷ್ಟ. ಅಯ್ಯೋ ಕಷ್ಟ ಅಷ್ಟೇ, ಆಗಲ್ಲ ಅಂತ ಏನು ಇಲ್ವಲ್ಲಮ್ಮ. ನಿಮ್ಗೆ ಊಟ ಮಾಡ್ಲಿ ಬಿಡೆ, ಯಾಕೆ ಪಾಪ ಅಷ್ಟೊಂದು ಗೋಳಾಡಿಸ್ತೀಯ ಅವ್ರನ್ನ? ಅಯ್ಯೋ ಇದ್ರಲ್ಲಿ ಗೋಳಾಟ ನಗ್ಲಾಟ ಏನ್ರಿ ಇದೆ? ಈ ಬೀಗರು ಬಂದಿದ್ದಾರೆ, ಆ ಬೀಗ್ರನ್ನ ಮಾತಾಡ್ಸೋದ್ ಬೇಡ್ವೆ? ಅದು ಸರಿನೇ. ರೋಹಿಣಿ, ನಿಮ್ಮ ಮಾವಂಗೊಂದು ಫೋನ್ ಮಾಡಿ ತಂದೆಯವ್ರ ಜೊತೆ ಮಾತಾಡಕ್ಕೊಂದು ವ್ಯವಸ್ಥೆ ಮಾಡಮ್ಮ. ಪಾಪ ಅವ್ರಿಗೂ ಎಲ್ಲಾರನ್ನೂ ನೋಡ್ದಂಗಾಗುತ್ತೆ, ಇವ್ರಿಗೂ ಒಂದು ಸಮಾಧಾನ. ಮಾಡ್ತೀನಿ ಮಾವ, ಮಾಡ್ತೀನಿ. ನನಗ್ ಹೊಟ್ಟೆ ತುಂಬ್ತು, ಸಾರಿ, ಎಕ್ಸ್ಕ್ಯೂಸ್ ಮೀ. ಯಾಕೆ ರೋಹಿಣಿ, ಇನ್ನೂ ಸ್ವಲ್ಪ ತಿನ್ಬೇಕು ತಾನ? ಇಷ್ಟೊಂದು ತಿನ್ನಕ್ಕಾಗತ್ತ ನಾನು? ಏನ್ ಮಾಡೋದು ನೀವು? ಹಲೋ, ಒಂದಾದ್ಮೇಲೆ ಒಂದು ಪ್ರಾಣ ಹೋಗ್ತಿದೆ ಕಣೆ ನನ್ಗೆ. ಇಷ್ಟು ದಿವಸ ಆ ದಿನೇಶ ಒಬ್ಬ ಟಾರ್ಚರ್ ಕೊಡ್ತಿದ್ದ, ಅವನ್ ಕಾಟ ಮುಗೀತು ಅನ್ನೋಷ್ಟ್ರಲ್ಲಿ ಆ ಕಾಗೆ ಸ್ವಲ್ಪ ದುಡ್ಡು ಕೇಳ್ದ. ಈಗ ಈ ವಾಸುದೇವ ಒಂದೇ ಸಮ ವಿಡಿಯೋ ಕಾಲ್ ಮಾಡು. ನನಗೆ ಜೈಲಲ್ಲಿ ಗೊತ್ತಿರೋರಿದ್ದಾರೆ, ನೀನ್ ವಿಡಿಯೋ ಕಾಲ್ ಮಾಡು ಅಂತ ನನ್ ಪ್ರಾಣ ಹಿಂಸೆ ಮಾಡ್ತಾ ಇದಾರೆ ಕಣೆ. ಏನ್ ನೋಡ್ ಸೋಯೋದ ಏನೋ, ಜೀವನ ನನಗೆ ಇಷ್ಟು ಪ್ರಾಣ ಹಿಂಸೆ ಕೊಡುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಕಣೆ. ಲೇ, ಒಂದೇ ಒಂದು ಸತ್ಯ, ಅದನ್ನ ಮುಂಚೆನೆ ಹೇಳಿದಿದ್ರೆ ನಿಂಗ್ ಇಷ್ಟೆಲ್ಲ ತಾಪತ್ರೆ ಆಗ್ತಿತ್ತಾ? ಈ ದಿನ ಯಾಕೆ ಬರ್ತಿತ್ತು ಹೇಳು? ನಾನ್ ಈ ಮನೇಲಿ ಇರೋಂತ ಅನಿವಾರ್ಯತೆನೆ ಬರ್ತಿರ್ಲಿಲ್ಲ. ಲೇ, ನಿನಗ್ ಗೊತ್ತಾ ಮೋಸ ಮಾಡ್ದ ಅಂತ ಆ ಮೀನನ್ ತಮ್ಮಂಗೆ ಅತ್ತೆ ಹೆಂಗೆಲ್ಲ ಹೊಡೆದಿದ್ದಾರೆ ಅಂತ? ನೋಡಿದ್ರೆ ಮೈ ಕೈ ಎಲ್ಲ ನಡುಗ್ ಹೋಗ್ಬಿಡ್ತಿತ್ತು. ಆ ಜಾಗದಲ್ಲಿ ನನ್ನನ್ನ ನೆನೆಸ್ಕೊಳೋದಕ್ಕೂ ಆಗಲ್ಲ ಕಣೆ. ಸರಿ, ಹಂಗಾದ್ರೆ ಆ ಶ್ರುತಿ ಅವ್ರ ಅಪ್ಪ ಅಪ್ಪನ ಮೊದ್ಲು ಮನೆಯಿಂದ ಹೊರಗ್ ಕಳ್ಸು, ಅದೊಂದೇ ದಾರಿ ಇರೋದ್ ನಿಂಗೆ. ಅಯ್ಯೋ, ಅವ್ರಿಬ್ರು ಹೋಗೋಕ್ ಕಾಣ್ತಿಲ್ವೇ? ಅಮ್ಮ ಏನ್ ಹೇಳಿದ್ರು ಆಗಲ್ಲ ಅಂತೀಯಲ್ಲೇ ತಾಯಿ. ಸರಿ, ಒಂದ್ ಕೆಲ್ಸ ಮಾಡು, ನೀನು ಒಂದ್ 4 ದಿವಸ ನಮ್ಮ ಮನೇಲಿ ಬಂದಿರೋ. ಮೊದ್ಲು ಇವತ್ ರಾತ್ರಿ ಎಲ್ಲ ಯೋಚನೆ ಮಾಡ್ತೀನಿ ಏನ್ ಮಾಡ್ಬೋದು ಅಂತ. ಅವ್ರನ್ನ ಕಳ್ಸೋ ದಾರಿ ಸಿಕ್ಕಿದ್ರೆ ಸರಿ, ಇಲ್ಲ ಅಂತಂದ್ರೆ ನಾನೇ ಅಲ್ಲಿ ಬರ್ಬೇಕಾಗತ್ತೆ. ಲೇ, ಯಾವ್ದಕ್ಕೂ ದೇವ್ರ ಹತ್ರ ಒಂದು ಹರಕೆ ಹೊತ್ಕೊಳೆ. 7.5 ನಡೀತಿದೆ ಅನ್ಸುತ್ತೆ. ನನಗ್ ಸಾಥ್ ಕೊಡೋದಕ್ಕೆ ಆ 7.5 ಯೋಚನೆ ಮಾಡ್ಬೇಕು. ಇನ್ನೇನ್ ಕಾಟ ಕೊಡೋದಪ್ಪ ಇವಳಿಗೆ ಅಂತ. ಸರಿ, ನಾನ್ ನಾಳೆ ಕಾಲ್ ಮಾಡಿ ಅದೇನು ಅಂತ ಹೇಳ್ತೀನಿ ಬಿಡು. ಸರಿ ಕಣ, ಟೇಕ್ ಕೇರ್, ಬಾಯ್. ವಾಸುದೇವ, ಮೊದಲನೇ ಸೀನಲ್ಲೇ ಸೂರ್ಯನ ಮೀರ್ಸೋ ಕ್ಯಾರೆಕ್ಟರ್ ನಿಂದು ಅಂತ ಪ್ರೂವ್ ಮಾಡ್ಬಿಟ್ಟೆ. ಆದ್ರೆ ನಾನು ನಿಮ್ಮಪ್ಪ ಕಣು, ಯೋಚನೆ ಮಾಡೋದ್ರಲ್ಲಿ. ಇದೇ ಕಣಯ್ಯ ನಿನ್ಗೆ. ಪರವಾಗಿಲ್ಲ ರಂಗನಾಥ್ ಅವ್ರೆ, ನೀವು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತೀರಾ. ಗಂಡು ಕೆಲ್ಸ ಸಂಬಳ ಎರಡೂ ಇಲ್ದೆ ಮನೇಲಿ ಕೂದಿದ್ರೆ ಆಟೋಮೆಟಿಕ್ ಆಗಿ ಕಾಮಿಡಿಯನ್ ಆಗಿ ಹೋಗ್ತಾನೆ ಸಾಕ್. ಅಂದ್ರೆ ಆ ಪಟ್ಟ ನನಗೂ ಇನ್ ಸ್ವಲ್ಪ ದಿನದಲ್ಲೇ ಸಿಗುತ್ತೆ ಅಂದಂಗಾಯ್ತು. ಈ ಮನೆ ಈಗ ಹೇಗಾಗಿದೆ ಅಂದ್ರೆ ಅದೇನು ಅಂತಾರಲ್ಲಪ್ಪ, ಅದೇನದು? ಅದೇ ಮೇಕೆ ದೊಡ್ಡಿ. ಮೇಕೆ ಜೇನು ಗೂಡು ತರ ಇದೆ ಅಂತ ಹೇಳ್ಬೇಕು. ಅವೆಲ್ಲ ನಿರ್ಧಾರಗಳು ಮಾಡ್ಕೊಂಡು ಹೇಳ್ಬೇಕು, ಹಂಗ್ ಸಡ್ಸಣ ಕೇಳ್ಬಿಟ್ರೆ. ಯಾಕೋ ನಿಮ್ ಮಗನ್ಗೆ ನಾವ್ ಬಂದಿದ್ ಇಷ್ಟ ಆಗ್ತಿಲ್ಲ ಅನ್ಸುತ್ತೆ. ಅಯ್ಯೋ, ನಾನ್ ಹಂಗ ಹೇಳಿಲ್ಲ ಶೀಲಾವತಿ ದೇವಿಯವರೇ, ಅಲಿಯಾಸ್ ಸೋನಂ ಪಾಪುಡಿ ತಾಯಿ ದೇವ್ರೆ. ಮಾತುಗಾರಿಕೆ ಎದೆಗಾರಿಕೆ ನನಗೆ. ಅಪ್ಪ ಅದ್ ಯಾವ ಕಾಂತ ಅಪ್ಪ? ಅದು ಶ್ರೀಕಾಂತ ವಿಠಲ ಕಣವರು. ಆ ಕಾಂತ ಕೊಟ್ಟ ಬಲುವಳಿಗಳು ಇದು. ನಾವು ಮಾತಾಡ್ತಾ ಇರ್ತೀವಿ, ಯಾರು ತಲಕಾಯಿಗಳ ಒಳಗೆ ಹಾಕಬಾರ್ದು. ಸರಿ, ಮಿಕ್ಕಿದ್ದು ಬೆಳಗ್ಗೆ ಮಾತಾಡೋಣ. ಈಗ ಎಲ್ಲಾರು ಹೋಗಿ ರೆಸ್ಟ್ ಮಾಡಿ. ಇವ್ರು ಮಲ್ಕೊಳಕ್ ವ್ಯವಸ್ಥೆ? ಓ, ಕರೆಕ್ಟ್ ಅಲ್ವಾ? ನಮ್ ರೂಮಲ್ಲೇ ಮಲಗಿಯತ್ತೆ. ಅಯ್ಯೋ, ಮತ್ತೆ ನೀವು? ನಾವ್ ಅಡ್ಜಸ್ಟ್ ಮಾಡ್ಕೊಂತೀವಿ ಬಿಡಮ್ಮ, ಪರವಾಗಿಲ್ಲ. ಮನೋಜ, ನಿಮ್ ರೂಮಲ್ಲಿ ಸರಿ ಯಾಕೋ ನಿದ್ದೆ ಬರ್ತಾ ಇದೆ, ನಾನ್ ಮಲ್ಕೋತೀನಪ್ಪ. ಬೆಳಗ್ಗೆ ಬೇರೆ ಬೇಗ ಇರಬೇಕು, ನಾನ್ ಬರ್ತೀನಪ್ಪ. ಲೇ ಮೀನಾ, ನಮಗೂ ನಿದ್ದೆ ಬರ್ತಾ ಇದೆ, ಬಾರಿ ಹೋಗೋಣ. ಶ್ರುತಿ, AC ಇದೆಯಾ? ಇದೆ ಅಪ್ಪ, ಬನ್ನಿ ಆನ್ ಮಾಡ್ಕೊಡ್ತೀನಿ, ಬನ್ನಿ. ಅಮ್ಮ, ನಾನು ಇಲ್ಲೇ ಸೋಫಾ ಮೇಲೆ ಮಲ್ಕೊಂತೀನಿ, ಶ್ರುತಿ ರೂಮಲ್ಲಿ ಮಲ್ಕೊಂತಾರೆ ಬಿಡಮ್ಮ, ಪರವಾಗಿಲ್ಲ. ನೀನ್ ಸುಮ್ನಿರೋ ನೀನು. ಮೀನಾ, ಅಲ್ಲ ಕಡೆ ನೀನು ಮಂಚದ ಮೇಲೆ ಮಲ್ಗಿಲ್ಲ ಅಂದ್ರೆ ಇದ್ರವಲ್ವಾ?
ಗೊತ್ತಿತ್ತು ನನಗೆ ಇದು ನಮ್ ಬುಡಕ್ಕೆ ಬರುತ್ತೆ ಅಂತ. ಮಂಚ ನಂದು. ಗಿಫ್ಟ್ ಹ್ಯಾಂಪರ್ ಅಲ್ಲಿ ಬಂದಿರೋದು. ಯಾವ ಹ್ಯಾಂಪರ್ ಅಲ್ಲ, ನಂದು, ನಂದೇ ತಾನೇ. ಅಮ್ಮ ಅವ್ನ್ ಯಾಕೆ ತಡಿತೀಯಾ? ನಾನು ಇಲ್ಲೇ ಮಲ್ಕೊಂತೀನಿ ಬಿಡು, ಏನಾಗಲ್ಲ. ಏ ರವಿ, ನಿನಗ್ ಮೈಕೈ ನೋವು ಬರುತ್ತೆ ಕಣೋ. ಇವ್ರಿಗೆ ಬರಲ್ವಾ? ನಮ್ಗೆ ಅಭ್ಯಾಸ ಇದೆ, ನಾವು ನೆಲದ ಮೇಲೋ ಗಾರ್ಡನ್ ಅಲ್ಲೋ ಮಲ್ಕೊಂತೀವಿ ಬಿಡಿ. ನಿಂದೊಳ್ಳೆ ರಾಮಾಯಣ ಆಯ್ತದೆ. ನಾವ್ ಯಾಕೆ ನಮ್ಮ ಮನ್ಸನ್ ಬಿಟ್ಕೊಡ್ಬೇಕು? ಪರವಾಗಿಲ್ಲ ರೀ, ಒಂದೆರಡು ದಿನ ಅಡ್ಜಸ್ಟ್ ಮಾಡ್ಕೋಣ ಬನ್ನಿ. ರವಿ ಹುಷಾರು ಕಣೋ, ಏನೋ ಬೆಣ್ಣೆ ಸವರಕ್ಕೆ ಐಡಿಯಾ ಮಾಡ್ತಾವಳು ಇವಳು. ನೀನ್ ಸುಮ್ನೆ ರಮ್ಮ, ಪಾಪ ನೀನ್ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ಯಾ. ನಾನು ಇಲ್ಲೇ ಮಲಗ್ತಾ ಇದ್ದೆ, ಅವ್ರಿಗೆ ಯಾಕೆ ಹಿಂಸೆ ಮಾಡಿದೆ ನೀನು? ಅಯ್ಯೋ ರವಿ, ನಿನಗೆ ಹಿಂಸೆ ಆಗ್ಬಾರ್ದು ಅಂತ ಹೇಳಿದ್ದು ಕಣೋ. ನೋಡು, ನೀನ್ ಆರಾಮಾಗಿ ಹೋಗಿ ಮಂಚದ ಮೇಲೆ ಮಲ್ಕೋ. ಇಲ್ಲಿ ಮಲ್ಕೊಂಡ್ರೆ ಮೈ ಕೈ ನೋವು ಬಂದ್ಬಿಡುತ್ತೆ. ಹೋಗ ಶಾಂತಿ, ಎಲೆಗೆ ಸುಣ್ಣ ಹಾಕ್ಬಿಡೇನೆ. ನೋಡಿ ನನ್ ಕೆಂಪಗಿದೆ. ನೀನು ಎಲೆಗೆ ಹಾಕೊಳ್ಳೋ ಬದಲು ಸ್ವಲ್ಪ ನೀನ್ ಮಣ್ಣಕ್ಕೆ ಹಾಕೊಂಡು ಉಜ್ಜಬೇಕಾಗಿತ್ತು ಕಣೆ. ಸುಮ್ಮನ ಅವಾಗ್ಲಾರು ಸ್ವಲ್ಪ ಕೆಂಪಗಾಗಿ ಉರಿ ಬಂದು ಆಮೇಲೆ ತಣ್ಣಗಾಗ್ತಲ್ಲ, ಮನಸ್ಸು ನೆಮ್ಮದಿ ಆಗ್ತದೆ. ಹಿಂಸೆ ಇರುತ್ತಾನೆ. ಇನ್ನೊಂದೆರಡು ಎಲೆಗೆ ಒಂದಷ್ಟು ಸುಣ್ಣ ಹಾಕೊಂಡು ತಿನ್ಕೊಂಡು ಬಿಲ್ಕೊಳ್ಳಿ. ಈ ಮನೆ ಏನೇ ಆದ್ರೂ ನನ್ ಕೊಡಕ್ಕೆ ಬರುತ್ತೆ. ಕುರುಕ್ಷೇತ್ರ ಯುದ್ಧನಾದ್ರೂ 18 ದಿವಸಕ್ಕೆ ಮುಗ್ದೋಯ್ತು, ಆದ್ರೆ ನಂದೇನಯ್ಯೋ ಮುಗಿದೇ ಇರೋದು. ಇನ್ನು ಏನೇನ್ ಕಾದಿದ್ಯೋ ನನ್ಗೆ, ಅದ್ ಏನೇನ್ ಆಗುತ್ತೋ. ಓ, ಎಷ್ಟು ದಿವಸಕ್ಕೆ ಮುಗಿಯುತ್ತಪ್ಪ ಈ ಹೋರಾಟ, ದೇವ್ರೇ. ಊಟ ಸಕ್ಕದಾಗಿದಲ್ವಾ? ಹೋಗಣಿ, ಇವತ್ತು ಬಲೆ ಚೆನ್ನಾಗ್ ಕಾಣಿಸ್ತಿದ್ಯಲ್ಲ. ಅಯ್ಯೋ ಬಿಡಿ ಮನೋಜ್, ಹೋಗಿ ಮಾಡ್ಕೊಡಿ, ಹೋಗಿ ಬಿಡಿ. ಮಲ್ಕೋತೀನಿ ಇರುಚಿಲ್ಲ. ಆಮೇಲೆ ಯಾವಾಗ ಫೋನ್ ಮಾಡೋದು? ಏನ್ ಫೋನ್ ಮಾಡೋದು? ಅದೇಪ್ಪ, ವಿಡಿಯೋ ಕಾಲು ನಮ್ಮ ಮಾವಂಗೆ. ಗೊತ್ತಿರ್ತಿದ್ಯಾ ಈ ಮನೆಯವ್ರಿಗೆಲ್ಲ? ಅವ್ರು ತೊಂದ್ರೆಲಿದ್ದಾರೆ, ಜೈಲಲ್ಲಿದ್ದಾರೆ ಅಂದ್ರೆ ಬಿಡ್ತಾನೆ ಇಲ್ವಲ್ಲ. ಫೋನ್ ಮಾಡು ಫೋನ್ ಮಾಡು ಫೋನ್ ಮಾಡು ಅಂತ ನಾನು ತಲೆ ತಿಂತೀರಲ್ರಿ. ನಾನ್ ಅವ್ರಿಗೆ ಫೋನ್ ಮಾಡೋದ ರೀ, ಅದೇನ್ ಮಾಡ್ಕೊತೀರೋ ಮಾಡ್ಕೊಳ್ಳಿ. ಏನು ಕೊನೆ ಮಾಡ್ಬಿಡ್ತೀರಾ ನನ್ನ? ರೋಹಿಣಿ, ಏನಿದೆಲ್ಲ? ಏನ್ರಿ ಏನ್ರಿ ಏನಿದು ಅಂತ ಕೇಳ್ತಾ ಇದ್ದೀರಾ? ಇಷ್ಟ ದಿನ ನಿಮ್ಮಮ್ಮ ಒಬ್ಬರೇ ಆಗಿದ್ರು ನನ್ ತಲೆ ತಿನ್ನೋದಕ್ಕೆ. ಈಗ ನಮ್ಮ ಅಪ್ಪನ ಬಗ್ಗೆ ಊರವ್ರು ಇರೋರ್ಗೆಲ್ಲ ಚಿಂತೆ. ನೋಡಿ, ಗೋರ್ ಮುಚ್ಕೊಂಡು ಬಿತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಅಪ್ಪ ಬರೇ ರೈಸ್ ಹೋಗ್ಬಿಟ್ಟಿದ್ದಾಳೆ. ಚಂಡಿ ಚಾಮುಂಡಿತ ಇನ್ನೊಂದ್ 2 ಮಾತಾಡಿದ್ರೆ ಬಾರ್ಸ ಬಿಡ್ತಿದ್ಲೇನು? ಏನ್ರಿ ಏನ್ ಬಡಿಸ್ತಾ ಇದ್ದೀರಾ? ಮಲ್ಕೊಳ್ಳಿ. ಏನಿಲ್ಲಪ್ಪ, ಗುಡ್ ನೈಟ್ ಹೇಳ್ತಾ ಇದೆ. ಗುಡ್ ನೈಟ್ ಅಂತ ಮಲ್ಕೊಳ್ರಿ ಸುಮ್ನೆ. ಅದ ನಾನೀಗ ಏನ್ ಮಾತಾಡ್ದೆ? ಕೊಲೆ ಮಾಡ್ಬಿಡ್ಲ? ಸರಿ, ಬಿಟ್ಕೋತೀನಿ. ಗುಡ್ ನೈಟ್. ನನ್ ಮೇಲೆ ಇನ್ನೂ ಕೋಪನಾ? ಅಲ್ಲ, ಆ ಮಂಚ ತಂದು ಹಾಕಿದ ನಾನು. ಅದು ತಂದಾಕ್ದಾಗ ಅಯ್ಯೋ ಇವನು ಯಾಕಾದ್ರೂ ತಂದ್ಬಿಟ್ನೋ, ಇದನ್ನ ದಾರಿ ಅಡ್ಡಾಕ್ ಹಾಕ್ಬಿಟ್ಟಿದಾನೆ, ಕಾಲ್ಗೆ ಸಿಗತ್ತಿದು ಅಂತ ಬಾಯಿ ಬಂದಂಗೆಲ್ಲ ಮಾತಾಡಿದ್ರು. ಇವಾಗ ಅದೇ ಮಂಚ ಅವ್ರಿಗೆ ಬೇಕಿತ್ತ? ಏಯ್, ನಾನು ಕಣೆ, ನಾನು ಆ ಮಂಚದ ಓನರ್. ನನಗೆ ಅದ್ರ ಮೇಲೆ ಮಲಗ್ ಬಿಡದೆ ಈಗ ಆಚೆ ಕಡೆ ಮಲ್ಕೊಳಂಗ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ನಿನ್ ಸಪೋರ್ಟ್ ಬೇರೆ. ಅದು ಅತ್ತೆ ಹೇಳಿದ್ರು ಅಂತ ಹೇಳ್ತಾರಮ್ಮ. ನೀನು ಗೂಡು ಬಸ್ಕೊಂಡಂತಾರ ಹಂಗೆ ತಲೆಲಾಡಿಸ್ತಾ ಇದ್ರೆ ಅವ್ರು ಏನು ಬೇಕಾದ್ರೂ ಹೇಳ್ತಾರೆ. ಅಲ್ಲಿ ಮೇಲೆ ಮೀನಾ ಬುದ್ಧಿ ಇಲ್ವೇ ನಿಮಗೆ? ಈ ಮನೇಲಿ ನಮಗೆ ಅಂದ್ರೆ ಯಾರು ಯಾವ ವಿಷಯದಲ್ಲಿ ಬಿಟ್ಕೊಡ್ತಾರಮ್ಮ? ನೀನೇ ಹೇಳು ನೋಡೋಣ. ನಮ್ಮ ಹತ್ರ ಇರೋದನ್ನೇ ಕಿತ್ಕೊಳಕ್ ಬರ್ತಾರೆ, ಯಾರು ಏನು ಕೊಡೋದಿಲ್ಲ ನಮ್ಗೆ. ಅವ್ರ ಮುಂದೆ ನಾವ್ ಯಾಕೆ ಸೋಲ್ಬೇಕು? ನಾವ್ ಮಂಚ ಬಿಟ್ಕೊಟ್ಟಿದ್ದು ರವಿಗೋಸ್ಕರ, ಅವರು ಅತ್ತೆ ಮಾವಂಗೋಸ್ಕರ ಅಲ್ಲ. ನೀವು ಈ ವಿಷಯದ ಬಗ್ಗೆ ಹೀಗೆ ಮಾತಾಡ್ತಾ ಇದ್ರೆ ಜಗಳ ದೊಡ್ಡದಾಗ್ತಾ ಹೋಗುತ್ತೆ. ಇದನ್ನೆಲ್ಲ ಬಿಟ್ಟು ನೆಮ್ಮದಿಯಾಗಿ ಮಲ್ಕೊಳ್ಳಿ. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ಅತ್ತೆ ಇದಕ್ಕೂನು ನೆಲ್ಲ ನಾನೇ ಕಾರಣ ಅಂತ ಬಾಯ್ಗೆ ಬಂದಾಗ ಬೈತಾರ ನನ್ನನ್ನ. ರೀ, ಅಲ್ಲಿ ನೋಡಿ ನಕ್ಷತ್ರಗಳು ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ನೋಡಿ ಎಷ್ಟು ತಣ್ಣು ಗಾಳಿ ಬೀಸ್ತಿದೆ. ಇದೆಲ್ಲ ನಮ್ಗೆ ಒಳಗಡೆ ಸಿಕ್ತಿತ್ತಾ? ಬಂದ್ ಸುಮ್ನೆ ಮಲ್ಕೊಳ್ಳಿ. ಇವನ್ನ ಬಂದ್ರಿ ಮಾಡೋದಲ್ಲ ಮಾಡ್ಬಿಟ್ಟು ಬನ್ನಿ ಮಲ್ಕೊಳ್ಳಿ ಅಂತ ಕರಿಯೋದು ಬೇರೆ. ಏನೋ ಒಂದ್ ಹೇಳಿ ನನ್ ಬಾಯಿ ಮುಚ್ಚಿಸ್ಬಿಡ್ತೀಯಲ್ಲ ನೀನು. ಯಾಕಂದ್ರೆ ಮೀನಾ, ಆದ್ರೂ ನನಗೆ ಡೌಟ್ ಹೊಡಿತಾ ಇದೆ. ಏನ್ ಡೌಟು? ಆ ವಯ್ಯ ವಾಸುದೇವ ನಮ್ಮನೇಲೆ ಬಂದು ಜಾಂಡ ಊರಿರೋದು ಯಾಕೆ? ಯಾಕೆ ಅಂದ್ರೆ ಅವ್ರ ಮಗ್ಳು ನೋಡೋದಕ್ಕೋಸ್ಕರ. ಬಂದವರು ನೋಡಿದ್ವಾ ಅಂತ ಒಯ್ತಾ ಇರ್ಬೇಕು ಅಷ್ಟೇ. ಅದನ್ನ ಬಿಟ್ಟು 3-4 ದಿನ ಇಲ್ಲೇ ತಿಷ್ಟೆ ಹಾಕೊಂಡು ಕೂತು ಬಿಟ್ಟಿದಾರಲ್ಲ, ಅದೇ ಯಾಕೆ? ನಾನೇನೋ ಡೌಟ್ ಹೊಡಿತಾ ಇದೆ ಕಣೆ. ಅಯ್ಯೋ ನಿಮ್ಮನ್ನ ಇದ್ರಾಗ ಅನುಮಾನ ಪಡೋದ್ ಏನ್ರಿ ಇದೆ? ಅವ್ರಿಗೆ ಶ್ರುತಿ ಒಬ್ಳೆ ಮಗ್ಳು, ಇಷ್ಟು ದಿನ ಅವ್ರ ಜೊತೆನೆ ಇದ್ಲು. ಈಗ ಗಂಡನ್ ಮನೆಗ್ ಬಂದಿದ್ದಾಳಲ್ವಾ, ಅದಕ್ಕೆ 1-2 ದಿನ ಇದ್ದು ಹೋಗೋಣ ಅನ್ನೋ ಆಸೆ ಅಷ್ಟೇ. ಇದೊಂದು ಬೇರೆನೆ ಕತೆ ಇದೆ ಅಂತ ಅನಿಸ್ತದ ನಿಮಗೆ. ಇವಾಗ ನೋಡು, ನೀನೇ ಯೋಚನೆ ಮಾಡು. ಅವ್ರ ಹತ್ರ ಬೇಜಾನ್ ಆಸ್ತಿ ಇದೆ ಅಲ್ವಾ? ಅವ್ರ ಊರಲ್ಲಿ
ಎಷ್ಟೊಂದು ಬಂಗ್ಲೆಗಳಿದೆ ಅಂತ ಮೈಕಮ್ಮ ಹೇಳ್ತಾ ಇದೀನಿ, ನಾನು ಕೇಳಿದ್ದೀನಿ. ಅಷ್ಟೊಂದು ದುಡ್ಡಿದ್ದವರು ಬೇರೆ ಯಾವುದೋ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡು ಇರೋದು ಬಿಟ್ಟು ನಮ್ಮನೆಲ್ಲೇ ಇರೋದಕ್ಕೆ ಯಾಕೆ ಬಂದ್ರು? ಯಾಕೆ ಬಂದ್ರಿ? ನೋಡಿದ್ಯಾ, ನಿನಗೂ ಡೌಟ್ ಬಂದ್ಬಿಡ್ತಲ್ವಾ? ನಿನ್ ಮಾತ್ ಕೇಳಿದ್ಮೇಲೆ ನನ್ಗಂತೂ ಅನುಮಾನ ಬಂದಿದ್ದೇನು ನಿಜ. ಆದ್ರೆ ನಿಮ್ಮಿಂದ ಈ ಮನೇಲಿ ತೊಂದ್ರೆ ಆಗ್ಬಾರ್ದು, ಅರ್ಥ ಆಯ್ತಾ? ನನಗೆ ನಮ್ಮ ಮನೆಯವರಿಗೆ ತೊಂದರೆ ಕೊಡದೇ ಇರೋವರೆಗೂ ನನ್ನಿಂದ ಯಾರಿಗೂ ಏನು ತೊಂದರೆ ಆಗೋದಿಲ್ಲ. ನಿನಗೆ ಅರ್ಥ ಆಯ್ತಾ? ರೀ, ಆಯ್ತು, ಮಲ್ಕೊಳೆ. ನೀವು ಬಿತ್ಕೊಳ್ಳಿ. ನೀನ್ ಇದ್ರ ಮೇಲೆ ಬಿತ್ಕೊಳ್ಳೋದಿಲ್ಲಿ ಇದ್ರೆ ಬಂದ್ ಕೆಲ್ಸ ಮಾಡಿ ಮಾಡಿ ನನ್ಗೆ ಸುಸ್ತಾಗಿದೆ, ನನ್ ಮಲ್ಕೋಬೇಕು. ಏನ್ ನೀನ್ ಒಬ್ಳನ್ನ ಕೆಲಸ ಮಾಡೋದು? ನಮಗೂ ಸುಸ್ತಾಗಿದೆ ಕೆಲ್ಸಗಳು ಮಾಡಿ ಮಾಡಿ, ಅದಕ್ಕೆ ನಿದ್ದೆ ಬರಲ್ಲ. ನಿದ್ದೆ ಬರ್ಲಿಲ್ಲ ಅಂದ್ರೆ ಹಂಗೆ ಒಂದ್ ರೌಂಡ್ ವಾಕಿಂಗ್ ಹೋಗ್ಬೇಕು. ನಿದ್ದೆ ಮಾತ್ರ ಪಕ್ಕದಲ್ಲೇ ಇರ್ಬೇಕಾದ್ರೆ ನಾವ್ ಯಾಕೆ ರೋಡ್ ಅಲಿಬೇಕು? ಎಷ್ಟರಲ್ಲಿ 16 ಅಲ್ಲಿ ಇಡ್ಲಾ? ಆರಾಮಾಗಿ ಮಲ್ಕೊಳ್ಳಿ ಇಬ್ರು, ಓಕೆನಾ? ನಾನು ರವಿ ಜೊತೆ ಆಚೆಗಡೆ ಮಲ್ಕೋತೀನಿ, ನೀವ್ ಆರಾಮಾಗಿ ಮಲ್ಕೊಳ್ಳಿ, ಓಕೆನಾ? ಗುಡ್ ನೈಟ್. ಗುಡ್ ನೈಟ್. ನೈಟ್. ಇವತ್ತಿನ ಕಾರ್ಯಗಳೆಲ್ಲ ಮುಗೀತು, ನಾಳೆ ಅದೇ ಕೆಲಸ ಹೇಗಾದ್ರೂ ಮಾಡಿ ನಮ್ಮಿಂದ ಈ ಮನೆಯಲ್ಲಿ ಗಲಾಟೆ ಆಗ್ಬೇಕು. ಸೂರ್ಯ ನಮಗ್ ವಿರೋಧ ಆಗ್ಬೇಕು. ಅಪ್ಪ ಅಮ್ಮನ್ನ ಬಿಟ್ಕೊಡದೆ ಇರೋ ಶ್ರುತಿ ನಮ್ ಜೊತೆ ಆಗ್ತಾಳೆ. ಅಣ್ಣ ತಮ್ಮನ್ನ ಬಿಟ್ಕೊಡಕ್ ಆಗದೆ ಇರೋ ರವಿ ಸೂರ್ಯನ್ ಪರವಾಗಿ ನಿಲ್ತಾನೆ. ಅದೇ ಚಾನ್ಸು ಅಂತ ನಮ್ ಮಗಳನ್ನ ನಾವು ಈ ಕುಂಪೆಯಿಂದ ಬಿಡಿಸ್ಕೊಂಡು ನಮ್ ಮನೆಗ್ ಕರ್ಕೊಂಡು ಹೋಗ್ತಾ ಇರೋಣ. ಶ್ರುತಿ ನಮ್ಗೆ ಯಾವಾಗ್ಲೂ ಉಲ್ಟಾ ಹೊಡೆದಿದ್ದೆ ಜಾಸ್ತಿ, ಹೇಗ್ಲೂ ಹಾಗೆ ಆದ್ರೆ ನಾವು ಜನ್ಮ ಕೊಟ್ಟ ಮಗಳು ಕಣೆ, ಅಪ್ಪ ಅಮ್ಮ ಆಗಿ ಅವಳು ಮುಂದೆ ಕಣ್ಣೀರ್ ಹಾಕೋಣ. ಹೆತ್ತೋರ್ ಹತ್ರ ಹೆತ್ತ ಮಗಳು ಸತ್ತೋಗೋಷ್ಟು ನೋವು ಪಡ್ತಾಳೆ. ಈ ಸಾರಿ ನಾವು ನಮ್ ಮಗಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇರೋದೇ ಬೇಡ ರೀ. ಹೇಗಾದ್ರೂ ಮಾಡಿ ನಮ್ ಕೆಲ್ಸನ ನಾವು ಸಾಧಿಸ್ಕೊಳ್ಳೇಬೇಕು. ಸರಿ ಮಲ್ಕೋ. ಮಲೇಷಿಯಾದಲ್ಲಿ ನನಗ್ ಗೊತ್ತಿರೋ ಕೆಲವು ಲಾಯರ್ಸ್ ಇದ್ದಾರೆ. ನಿಮ್ ತಂದೆ ಎಂತ ಅಪಾಯದಲ್ಲಿದ್ರು ಬಿಡಿಸೋ ಜವಾಬ್ದಾರಿ ನಂದ್ ಕಣಮ್ಮ. ಅವ್ರಿಗೆ ಹೇಳ್ಕೊಳಕ್ಕೆ ಅಂತಿರೋದು 2 ಸಂಬಂಧ. ಮೀನಾ ಮನೆಯವರಿಲ್ವೋ? ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ವಯಸ್ಸಲ್ಲಿ ದೊಡ್ಡವರಂತ ತಡ್ಕೊಂಡು ಸುಮ್ನೆ ಇದೀನಿ. ಸೂರ್ಯ ಅವ್ರೆ, ನೆನ್ನೆ ನೋಡಿದ್ರೆ ನಮ್ಮಪ್ಪ ಲಂಚ ತಗೊಂಡು ದೊಡ್ಡ ಮನುಷ್ಯ ಆದ್ರು ಅಂತ ಹೇಳಿದ್ರಿ. ಇವತ್ ನೋಡಿದ್ರೆ ಹೀಗೆ ಹೇಳ್ತಿದ್ರ, ಏನ್ರಿ ಇದು? there be an ambulance in the garage?
ಓಕೆ ಸರ್.
doing? Let there be an ambulance in the garage.
Get ready to celebrate. Okay.